ಓಂ ರುದ್ರಂ ಸಮಾಶ್ರಿತಾ ದೇವ ರುದ್ರೋ ಬ್ರಹ್ಮಾಣಮಾಶ್ರಿತಃ ಬ್ರಹ್ಮಾ ಮಾಮಾಶ್ರಿತೋ ನಿತ್ಯಂ ನಾಹಂ ಕಂಚಿದುಪಾಶ್ರಿತಃ. ಶ್ರೀ ಗುರುಭ್ಯೋ ನಮಃ. ಮಹಾಭಾರತಸ್ಯ ಪ್ರವಚನಮಾಲಾಯಾಂ ಆಶ್ವಮೇಧಿಕೆ ಪರ್ವಣಿ ಅಯಂ 48 ಭಾಗಃ 48ನೇ ಭಾಗ. ತತ್ರ ವಾವಿಳ್ಯ ರಾಮಸ್ವಾಮಿ ಶಾಸ್ತ್ರಿಣಾಂ ಪಾಠೆ 46ನೇ ಅಧ್ಯಾಯ, ಟಿ ಆರ್ ಕೃಷ್ಣಾಚಾರ್ಯಾಣಾಂ ಪಾಠೆ 43ನೇ ಅಧ್ಯಾಯ, ವೈಷ್ಣವ ಪಾಠೆ 44ನೇ ಅಧ್ಯಾಯ, अपि च उत्तरभारतस्य पाठे 43ನೇ अध्यायः अद्य प्रवर्तते. सर्वेषां श्रोतॄणां बलिप्रतिपन्निमित्तकाः शुभाशयाः इदानीं व्याह्रियन्ते. अपि च इमां बलिप्रतिपत्तिथिं भगवता कृष्णेन अर्जुनाय गीताम् अनुगीतां श्रुत्वा सफलां कर्तुकामाः सर्वे वयमत्र श्रोतृत्वेन उपतिष्ठामः. मनुष्याणां तु राजन्यः क्षत्रियो मध्यमो गुणः कुञ्जरो वानराणां च कुञ्जरो वाहनानां च सिंहश्च अरण्यवासिनाम् अविः पशूनां सर्वेषाम् अहिस्तु बिलवासिनां गवां गोवृषभश्चैव स्त्रीणां पुरुष एव च. ಈ ಚತುರ್ಮುಖ ಬ್ರಹ್ಮ ತನ್ನ ಬಳಿಗೆ ಬಂದಂಥ ಅಂಗಿರಸ್ ಮೊದಲಾದ ಋಷಿಗಳಿಗೆ ಪರತತ್ವವನ್ನು ಬೋಧಿಸ್ತಾ ಇದ್ದಾನೆ. ಸತ್ವ ರಜಸ್ತಮೋ ಗುಣಗಳು ಇತ್ಯಾದಿಗಳ ವರ್ಣನವನ್ನು ಮಾಡಿದ್ದಾನೆ. ಸೃಷ್ಟಿಯ ಮಹತ್ವವನ್ನು ಕೂಡ ವರ್ಣಿಸಿದ್ದಾನೆ. ಆ ಸೃಷ್ಟಿಯಲ್ಲಿ ಮನುಷ್ಯರಲ್ಲಿ ಯಾರು ಶ್ರೇಷ್ಠರು ಮತ್ತೆ ಪ್ರಾಣಿಗಳಲ್ಲಿ ಯಾವ್ಯಾವ ಪ್ರಾಣಿಗಳಲ್ಲಿ ಯಾವ್ಯಾವ ಶ್ರೇಷ್ಠ ಅನ್ನುವುದನ್ನೆಲ್ಲ ವರ್ಣಿಸ್ತಾ ಇದ್ದಾನೆ. ಮನುಷ್ಯರಲ್ಲಿ ಆ ಎಲ್ಲ ಮನುಷ್ಯರನ್ನು ಕಾಪಾಡಬೇಕಾದಂಥ ಕ್ಷತ್ರಿಯನೇ ಶ್ರೇಷ್ಠ. ಮತ್ತೆ ವಾಹನಗಳು, ಕುದುರೆ, ಕತ್ತೆ ಮೊದಲಾದಂಥ ವಾಹನಗಳೇನಿವೆ ಅವುಗಳಲ್ಲಿ ಆನೆ ಶ್ರೇಷ್ಠವಾದದ್ದು. ಅರಣ್ಯವಾಸಿ ಪ್ರಾಣಿಗಳಲ್ಲಿ ಸಿಂಹವೇ ಶ್ರೇಷ್ಠ. ಎಲ್ಲ ಪ್ರಾಣಿಗಳಲ್ಲಿ, ಸಮಸ್ತ ಪ್ರಾಣಿಗಳು, ಅವುಗಳಲ್ಲಿ ಕುರಿ ಅಥವಾ ಟಗರು ಶ್ರೇಷ್ಠ. ಬಿಲವಾಸಿ ಪ್ರಾಣಿಗಳು, ಬಿಲದಲ್ಲಿ ಸಂಚಾರ ಮಾಡುವಂತಹ ಏನೇನು ಪ್ರಾಣಿಗಳಿವೆ ಅವುಗಳಲ್ಲಿ ಅಹಿಹಿ ಸರ್ಪವೇ ಶ್ರೇಷ್ಠ. ಕೆಲವು ಕಡೆ ಆಖುಹು ಅಂತ ಪಾಠ ಇದೆ. ಆಖು ಅಂದ್ರೆ ಇಲಿ ಅಂತ ಅರ್ಥ ಆಗ್ತದೆ. ಆ ಇಲಿ ಶ್ರೇಷ್ಠ ಅಂತ ಹೇಳೋದಕ್ಕೆ ಹೆಚ್ಚೇನು ಅರ್ಥ ಇಲ್ಲ. ಆದ್ರಿಂದ ಅಹಿ ಅನ್ನೋ ಪಾಠವನ್ನೇ ಇಟ್ಕೊಳ್ಳೋದು ಒಳ್ಳೆಯದು. ಇನ್ನು ಕೆಲವು ಕಡೆ
ಮೂಲದಲ್ಲಿ ಪಾಠ ಆಖು ಅಂತ ಇಟ್ಕೊಂಡಿದ್ದಾರೆ. ಆಖು ಅಂತ ಪಾಠ ಇಟ್ಕೊಂಡು ಅದಕ್ಕೆ ಅನುವಾದ ಮಾಡುವಾಗ ಮಾತ್ರ ಸರ್ಪ ಅಂತ ಅನುವಾದ ಮಾಡ್ತಾರೆ. ಕಂಸದಲ್ಲಿ ಇಲಿ ಅಂತ ಬರೀತಾರೆ. ಅದೆಲ್ಲ ಅಸಂಗತವಾದದ್ದು. ಪಾಠ ಹೇಗಿರ್ತದೋ ಹಾಗೆ ಅನುವಾದ ಇರಬೇಕು. ಆದ್ರಿಂದ ಸರ್ಪವೇ ಶ್ರೇಷ್ಠ ಅನ್ನೋ ಪಾಠವನ್ನು ಇಟ್ಕೊಂಡು ಹಾಗೆ ಇಲಿಯೇ ಅದರಲ್ಲಿ ಶ್ರೇಷ್ಠ ಅಂತ, ಅವುಗಳಲ್ಲಿ ಆ ಬಿಲವಾಸಿಗಳಾದ ಪ್ರಾಣಿಗಳಲ್ಲಿ ಹಾವೇ ಶ್ರೇಷ್ಠ ಅಂತ ಹೇಳುವುದೇ ಯೋಗ್ಯ. ಗೋವುಗಳಲ್ಲಿ ಎತ್ತು ಶ್ರೇಷ್ಠ, ಮತ್ತೆ ಸ್ತ್ರೀ ಪುರುಷರಲ್ಲಿ ಪುರುಷ ಶ್ರೇಷ್ಠ. ಈ ಶ್ಲೋಕ ಮತ್ತು ಇದ್ರ ಮುಂದಿನ ಶ್ಲೋಕವನ್ನು ಒಂದು ಬಾರಿ ನಾವು ಗಮನಿಸಬೇಕು. ಅಲ್ಲಿ ನಿರ್ದಿಷ್ಟವಾಗಿ ಒಂದೊಂದು ಗುಂಪನ್ನು ಹೇಳಿ ಆ ಗುಂಪಿನಲ್ಲಿ ಯಾವುದು ಶ್ರೇಷ್ಠ ಅಂತೇನೂ ವರ್ಣನೆ ಮಾಡ್ತಾ ಇಲ್ಲ. ಕೆಲವು ಕಡೆ ಮನುಷ್ಯರಲ್ಲಿ ಕ್ಷತ್ರಿಯ ಶ್ರೇಷ್ಠ ಅಂತ ವರ್ಣನೆ ಮಾಡಿದ್ದಾರೆ. ಆದರೆ ಗೋವುಗಳಲ್ಲಿ ಎತ್ತು ಶ್ರೇಷ್ಠ ಅಂತ ಹೇಳುವಾಗ ಆ ಗೋವುಗಳದೊಂದು ಗುಂಪು ಅಂತೇನಿಲ್ಲ. ಅಲ್ಲಿ ಹೆಣ್ಣು ಆಕಳುಗಳು ಮತ್ತು ಎತ್ತುಗಳಲ್ಲಿ ಎತ್ತು ಶ್ರೇಷ್ಠ, ಸ್ತ್ರೀ ಮತ್ತು ಪುರುಷರಲ್ಲಿ ಪುರುಷ ಶ್ರೇಷ್ಠ. ಹೀಗೆ ಆ ಗೋವುಗಳಲ್ಲಿ ಎತ್ತು ಶ್ರೇಷ್ಠವಾದ್ದು, ಸ್ತ್ರೀ ಪುರುಷರಲ್ಲಿ ಪುರುಷ ಶ್ರೇಷ್ಠ ಅಂತ ಈಗ ಹೇಳಿದಾಗ ಅಲ್ಲಿ ಆ ಗಂಡಿನ ಶ್ರೇಷ್ಠತ್ವವನ್ನು ಮಾತ್ರ ಹೇಳಿದಾರಷ್ಟೆ. ಅಲ್ಲಿ ಯಾವುದೇ ಗುಂಪು ಏನೂ ಇಲ್ಲ. ಉಳಿದ ಕಡೆ ಎಲ್ಲ ಗುಂಪುಗಳ ಬಗ್ಗೆ ವರ್ಣನೆ ಮಾಡಿದ್ದಾರೆ. ಅರಣ್ಯವಾಸಿಗಳಾದ ಪ್ರಾಣಿಗಳ ಒಂದು ಗುಂಪು, ಅದರಲ್ಲಿ ಸಿಂಹ ಒಂದು ಶ್ರೇಷ್ಠ ಅಂತ. ಇಲ್ಲಿ ಮಾತ್ರ ಗೋವುಗಳನ್ನು ಮಾತ್ರ ತಗೊಂಡಿದ್ದಾರೆ. ಇನ್ನು ನಾನಾ ಥರದ ವೃಕ್ಷಗಳು, ಈ ಜಗತ್ತಿನಲ್ಲಿವೆ. ಆ ವೃಕ್ಷಗಳಲ್ಲಿ ಕೆಲವು ವೃಕ್ಷಗಳು ಶ್ರೇಷ್ಠ. ನೆಗ್ರೋಧ ಅಂದ್ರೆ ಆಲದ ವೃಕ್ಷ, ಜಂಬು ಅಂದ್ರೆ ನೇರಳೆ ವೃಕ್ಷ, ಪಿಪ್ಪಲ ಅರಳೆ ಮರ ಅಂತ ಬರೀತಾರೆ. ಮತ್ತೆ ಶಾಲ್ಮಲಿ ಅಂದ್ರೆ ಬೂರುಗ, ಶಿಂಶುಪ ಅಂದ್ರೆ ಅಗುರು ಮರ ಅಂತ ಬರೆದಿದ್ದಾರೆ. ಮೇಷಶೃಂಗ ಅಂದ್ರೆ ಕುರುಟಿಕ ಅಂತ ಹೀಗೆ ಅರ್ಥ ಬರೀತಾರೆ. ಮುಂದೆ ಕೀಚಕ ವೇಣವ, ಒಳಗೆ ಟೆಳ್ಳಾಗಿರುವಂತಹ ಬಿದಿರು ಮೊದಲಾದದ್ದು, ಇವು ಶ್ರೇಷ್ಠ ಅಂತ ಅದರ ಅಲ್ಲಿ ತಾತ್ಪರ್ಯ. ಜಗತ್ತಿನಲ್ಲಿ ಅನೇಕ ಪರ್ವತಗಳಿವೆ. ಆ ಪರ್ವತಗಳಲ್ಲಿ ಹಿಮಾಲಯ ಶ್ರೇಷ್ಠವಾದದ್ದು, ಮತ್ತೆ ಪಾರಿಯಾತ್ರ ಪರ್ವತ, ಸಹ್ಯ ಪರ್ವತ, ತ್ರಿಕೂಟ, ವಿಂಧ್ಯ, ಶ್ವೇತ, ನೀಲ, ಭಾಸ, ಕೋಷ್ಠವಂತ, ಗುರುಸ್ಕಂಧ, ಮಹೇಂದ್ರ, ಮಾಲ್ಯವಂತ. ಈ ಪರ್ವತಗಳು ಉಳಿದೆಲ್ಲ ಪರ್ವತಗಳಿಗಿಂತಲೂ ಶ್ರೇಷ್ಠ. ಶ್ವೇತೋ ನೀಲಶ್ಚ ಭಾಸಶ್ಚ ಅಂತ ಈಗ ಅದರ ಆ ಪರ್ವತಗಳ ಗಣನೆಯನ್ನು ಇಲ್ಲಿ ಮಾಡಿದ್ದಾರೆ. ಗಣಾನಾಂ ಮರುತಸ್ತಥಾ, ದೇವತೆಗಳ ಅನೇಕ ಗಣಗಳಿವೆ, ಅದರಲ್ಲಿ ಮರುದ್ಗಣಗಳು ಶ್ರೇಷ್ಠ ಅಂತ ಹೀಗೆ ವರ್ಣನೆ ಇದೆ. ಆ ಗಣ ಅನ್ನುವುದಕ್ಕೆ ಇಂದ್ರಿಯ ಗಣ ಅನ್ನೋ ಅರ್ಥವನ್ನ ಲಕ್ಷಾಲಂಕಾರ ಹೇಳ್ತದೆ. ಇಂದ್ರಿಯಗಳ ಗುಂಪಿನಲ್ಲಿ ಪಂಚಪ್ರಾಣಗಳು ಶ್ರೇಷ್ಠ ಅಂತ ಅದರ ತಾತ್ಪರ್ಯ ಆಗ್ತದೆ. ಗಣ ಅಂತ ಅನ್ನೋದಕ್ಕೆ ಸಾಮಾನ್ಯವಾಗಿ ಎಲ್ಲಾ ಗಣಗಳು ಅಂತಾನೆ ಅರ್ಥ. ಅದರಲ್ಲಿ ಇಂದ್ರಿಯ ಗಣ ಅಂತ ನಿರ್ದಿಷ್ಟವಾಗಿ ಲಕ್ಷಾಲಂಕಾರ ತಗೊಳ್ಳಿಕ್ಕೆ ವಿಶೇಷ ಕಾರಣಗಳೇನೂ ಇಲ್ಲ. ಲಕ್ಷಾಲಂಕಾರ ಆ ದೃಷ್ಟಿಯಿಂದ ಮಹತ್ವದ ಅರ್ಥವನ್ನೇನೂ ವರ್ಣನೆ ಮಾಡಿದಂತೆ ಆಗೋದಿಲ್ಲ. ಈ ಎಲ್ಲ ಶ್ಲೋಕಗಳಲ್ಲಿಯೂ ಕೂಡ ಶ್ರೇಷ್ಠತೆಯನ್ನು ಹೇಳುವಾಗ ಒಂದು ಸೀಮಿತವಾದಂತಹ ಶ್ರೇಷ್ಠತೆಯನ್ನು ಮಾತ್ರ ವರ್ಣನೆ ಮಾಡಿದ್ದಾರೆ. ಮರುತ್ತುಗಳಲ್ಲಿ ಪಂಚ ಪ್ರಾಣಗಳು ಶ್ರೇಷ್ಠ ಅಂತ ಹೇಳಿದಾಗ ಮುಖ್ಯ ಪ್ರಾಣನ 5 ರೂಪಗಳು ಆ ಮರುತ್ತುಗಳಲ್ಲಿ ಇಂದ್ರಿಯ ಗಣಗಳಲ್ಲಿ ಶ್ರೇಷ್ಠ ಅಂತ ಹೀಗೆ ಹೇಳಿದಂತೆ ಭಾಸ ಆಗ್ತದೆ. ನಾವು ಹಿಂದೆ ಭಗವದ್ಗೀತೆಯಲ್ಲಿ ಮತ್ತೆ ಭಾಗವತದಲ್ಲಿ ಅನೇಕ ಗುಂಪುಗಳು, ಆ ಗುಂಪುಗಳಲ್ಲಿ ಕೆಲವರು ಶ್ರೇಷ್ಠದ ವ್ಯಕ್ತಿಗಳು ಯಾರು ಅಂತ ಅನ್ನೋದನ್ನೆಲ್ಲ ನೋಡಿದ್ದೇವೆ.
ವಿಭೂತಿ ರೂಪಗಳ ವರ್ಣನೆ ಭಗವದ್ಗೀತಾದಲ್ಲೂ ಕೂಡ ಬಂದಿದೆ. ಆದರೆ ಅಲ್ಲಿಯೂ ಕೂಡ ಆ ಶ್ರೇಷ್ಠತೆಯನ್ನು ಹೇಳುವಾಗ ಒಂದು ಸೀಮಿತವಾದ ಶ್ರೇಷ್ಠತೆಯನ್ನಷ್ಟೇ ಹೇಳಿರ್ತಾರೆ. ಪಾಂಡವಾನಾಂ ಧನಂಜಯ ಅಂತ ಒಂದ್ ಕಡೆ ಅಲ್ಲಿ ಭಗವದ್ಗೀತಾದಲ್ಲಿ ಹೇಳ್ತಾರೆ. ಪಾಂಡವರಲ್ಲಿ ಅರ್ಜುನ ಶ್ರೇಷ್ಠ ಅಂದ್ರೆ ಭೀಮಸೇನನ್ನು ಬಿಟ್ಟು ಅಂತ ಅದಕ್ಕೆ ತಾತ್ಪರ್ಯ ಹೇಳ್ತಾರೆ. ಹಾಗೆ ಇಲ್ಲಿ ಎಲ್ಲಾ ಕಡೆನೂ ಕೂಡ ಶ್ರೇಷ್ಠವಾದ ಮತ್ತೇನೂ ಇರಬಹುದು. ಇಲ್ಲಿ ಈ ಶ್ಲೋಕದಲ್ಲಿ ಹೇಳುವಾಗ ಒಂದು ನಿರ್ದಿಷ್ಟವಾದ ಉದ್ದೇಶದಿಂದ ಹೇಳಿರುವುದಷ್ಟೇ ಹೊರತು ಇಲ್ಲಿರುವಂಥವು ಉಳಿದೆಲ್ಲದಕ್ಕಿಂತಲೂ ಶ್ರೇಷ್ಠ ಇಲ್ಲಿ ವರ್ಣಿತವಾದ್ದು ಅಂತೇನೋ ಅಭಿಪ್ರಾಯ ಆಗೋದಿಲ್ಲ. ಸೂರ್ಯೋ ಗ್ರಹಾಣಾಂ ಅಧಿಪಃ ನಕ್ಷತ್ರಾಣಾಂ ಚ ಚಂದ್ರಮಾಹ. ಎಲ್ಲಾ ಗ್ರಹಗಳಲ್ಲೂ ಕೂಡ ಸೂರ್ಯ ಅಧಿಪತಿ, ಗ್ರಹಗಳಿಗೆ ಸೂರ್ಯ ಅಧಿಪತಿ, ನಕ್ಷತ್ರಗಳಿಗೆ ಚಂದ್ರ ಅಧಿಪತಿ. ಇಲ್ಲಿಯೂ ನಮಗೆ ಹೀಗೆ ಸಂಶಯ ಬರ್ತದೆ. ಸೂರ್ಯ ಒಂದು ನಕ್ಷತ್ರ, ಆದ್ರಿಂದ ನಕ್ಷತ್ರಗಳಲ್ಲಿ ಸೂರ್ಯ ಶ್ರೇಷ್ಠ ಅಂತನೂ ಗ್ರಹಗಳಿಗೆ ಚಂದ್ರ ಶ್ರೇಷ್ಠ ಅಂತನೂ ಹೇಳ್ಬೋದಿತ್ತಲ್ವ ಅಂತ ನಮಗೊಂದು ಸಂಶಯ ಬರಬಹುದು. ಗ್ರಹಗಳು ಅಂತ ಏನಿವೆಯಲ್ಲ, ನವಗ್ರಹಗಳು ಅಂತ ಹೀಗೆ ಹೇಳ್ತಾರಲ್ಲ, ಅವು ವಿಜ್ಞಾನಿಗಳು ಗ್ರಹ ಅಂತ ಹೇಳುವುದು ಒಂದು ಬೇರೆ ದೃಷ್ಟಿಯಿಂದ. ಇಲ್ಲಿ ಗ್ರಹ ಅಂತ ಶಾಸ್ತ್ರ ಹೇಳುವುದು ನಮ್ಮನ್ನ ಹಿಡಿದುಕೊಂಡಿರುವುದರಿಂದ ಆಯಾ ಗ್ರಹಗಳು ಆಯಾ ಜಾತಕರನ್ನ ಪ್ರಭಾವಿಸಿ ಅವರ ಆಗು ಹೋಗುಗಳನ್ನು ಸೂಚನೆ ಮಾಡ್ತವೆ, ನಮಗಿದು ಗೊತ್ತಿದೆ. ಆದ್ರಿಂದ ಖಗೋಳಶಾಸ್ತ್ರಜ್ಞರು ಹೇಳುವಂತಹ ಗ್ರಹ ಅನ್ನುವ ಶಬ್ದದ ಅರ್ಥ ಬೇರೆ, ಶಾಸ್ತ್ರ ಗ್ರಹ ಅಂತ ಹೇಳಿದಾಗ ಅದರ ಅರ್ಥ ಬೇರೆ. ನಕ್ಷತ್ರಗಳಿಗೆ ಚಂದ್ರ ಅಧಿಪತಿ ಅಂತ ಹೀಗೆ ಹೇಳಿದಾಗ ಆ ನಕ್ಷತ್ರಗಳಿಗೆ 27 ನಕ್ಷತ್ರಗಳಿಗೆ ಚಂದ್ರ ಪತಿ ಅಂತ ಅರ್ಥ. ಎಲ್ಲ ನಕ್ಷತ್ರಗಳ ಗಂಡ ಅವನು, ಇದು ನಮಗೆ ಗೊತ್ತಿದೆ. ಅಶ್ವಿನ್ಯಾದಿ 27 ನಕ್ಷತ್ರಗಳ ಗಂಡ ಅವನು. ಈಗ ಅದಕ್ಕೆ ಅರ್ಥ ಬೇರೆ ಇದೆ. ಯಮಃ ಪಿತॄಣಾಂ ಅಧಿಪಃ ಸರಿತಾಮಥ ಸಾಗರ. ಪಿತೃಗಳಿಗೆ ಯಮ ಅಧಿಪತಿ ಅಂತ ಇದು ಸ್ಪಷ್ಟವಾದಂತಹ ಉಲ್ಲೇಖ ಬಂದಿದೆ. ಇದನ್ನ ಆ ಭಾಗವತದ ಮತ್ತೆ ಭಗವದ್ಗೀತೆಯ ಮಾತುಗಳಿಗೆ ಹೊಂದಿಸ್ಕೋಬೇಕು. ಹಿಂದೆ ನಾವು ಅದನ್ನು ನೋಡಿದ್ದೇವೆ. ಪಿತೃಣಾಂ ಅರಿಯಮ ಚಾಸ್ಮಿ ಅಂತ ಬಂದಿತ್ತು ಭಗವದ್ಗೀತಾದಲ್ಲಿ. ಪಿತೃಗಳಲ್ಲಿ ಅರಿಯಮ ಮುಖ್ಯ ಅಂತ. ಅರಿಯಮ ಅಂದ್ರೆ ದ್ವಾದಶಾದಿತ್ಯರಲ್ಲಿ ಸೇರಿದ ಅರಿಯಮ ಅಂತ ಕೆಲವರು ಅರ್ಥ ಮಾಡಿದ್ರು. ವಸ್ತುತಃ ದ್ವಾದಶಾದಿತ್ಯರಲ್ಲಿ ಸೇರಿದ ಅರಿಯಮ ಅಲ್ಲಿ ಉಕ್ತ ಅಲ್ಲ. ಅರಿಯಮ ಅಂದ್ರೆ ದಂಡಧರ ಯಮಃ ಅಂತ ಭಾಗವತ ತಾತ್ಪರ್ಯದಲ್ಲಿ ಆಚಾರ್ಯರು ದಂಡಧರನಾದ ಯಮನನ್ನೇ ಏನು ಹೇಳಿದ್ದಾರೆ, ಆ ಯಮನೇ ಅಲ್ಲಿ ದಂಡಧರ ಯಮನೇ ಅಲ್ಲಿ ಅರಿಯಮ. ಭಾಗವತದ 11ನೇ ಸ್ಕಂದದಲ್ಲೂ ಕೂಡ ಪಿತೃನಾಮ ಅರಿಯಮ ಎಂಬುದಕ್ಕೆ ಅರಿಯಮ ಅಂದ್ರೆ ಯಮ ಅಂತಾನೆ ಅರ್ಥ ಮಾಡಬೇಕು. ಅದನ್ನ ಆ ಸಂದರ್ಭದಲ್ಲಿ ಕೂಡ ಹೇಳಿದ್ದೆ. ಆ ಎಲ್ಲ ಉಲ್ಲೇಖಗಳಿಗೆ ಅನೇಕ ಪ್ರಮಾಣಗಳು ಕೂಡ ಇವೆ ಅದನ್ನು ಸಮರ್ಥನೆ ಮಾಡಲಿಕ್ಕೆ. ಪಿತೃಗಳಲ್ಲಿ ಅರಿಯಮ ಈ ಯಮನೇ ಶ್ರೇಷ್ಠ ಅಂತನ್ನುವುದು ಅನೇಕ ಪ್ರಮಾಣಗಳಿಗೆ ಸಮ್ಮತನೆ. ಅವನಿಗೆ ಈ ಶ್ರಾದ್ದದಲ್ಲಿ ನಾವು ಆಹುತಿಯನ್ನೇನು ಕೊಡದೇ ಇರಬಹುದು. ಶ್ರಾದ್ದದಲ್ಲಿ ಅವನಿಗೆ ಪಿಂಡ ಪ್ರದಾನ ಏನಿರೋದಿಲ್ಲ. ವಸು ರುದ್ರ ಆದಿತ್ಯ ಅನ್ನುವಂಥ ದೇವತೆಗಳಿಗೆ, ವಿಶ್ವೇ ದೇವತೆಗಳಿಗೆ ಅಲ್ಲಿ ಪೂಜೆ ನಡೀತದೆ. ಯಮನಿಗೇನು ಅಲ್ಲಿ ಇಲ್ಲದೇ ಇರಬಹುದು. ಆದ್ರೆ ಯಮೋಂಗಿರಸ್ವಾನ್ ಅಗ್ನಿ ಕವಿವಾಹನಾಯ ಸ್ವಹ ಅಗ್ನಿ ಕವಿವಾಹನಾಯ ನಮಃ ಅಂತ ಹೀಗೆ ಆ ಕೆಲವು ಸ್ನಾನಾಂಗ ಪಿತೃತರ್ಪಣ ಕೊಡುವಾಗ ಆ ಯಮನ ಹೆಸರನ್ನು ತಗೊಳ್ತಾರೆ. ಯಮಾಯ ಪಿತೃಮತೆ ಸ್ವಹ ಯಮಾಯ ಪಿತೃಮತೆ ಇದನ್ನಮ ಅಂತ ಹೀಗೆಲ್ಲ ಹೇಳೋದು ರೂಢಿಯಲ್ಲಿದೆ. ಹಿಂದೆ ಅದನ್ನು ಹೇಳಿದ್ದೆ. ಅವನು ಒಬ್ಬ ಪಿತೃದೇವತೆ ಆದ್ರಿಂದಲೇ ಈ ನರಕ ಚತುರ್ದಶಿ ದಿವಸ ಕೂಡ ಅವನಿಗೆ ಎಳ್ಳಿನ ತರ್ಪಣ ಕೊಡೋದು ರೂಢಿಯಲ್ಲಿದೆ. ಹೀಗೆ ಭಗವದ್ಗೀತೆಯ ಮತ್ತು ಭಾಗವತದ ಮಾತುಗಳಿಗೆ ಅರ್ಥ ಮಾಡುವಾಗ ಇಲ್ಲಿ ಬಂದಿರುವಂತಹ ಕೆಲವು ಉಲ್ಲೇಖಗಳನ್ನೆಲ್ಲ ತಗೊಳ್ಬೇಕು.
ನದಿಗಳಿಗೆ ಸಾಗರ ಒಡೆಯ, ಜಲಾಶಯಗಳಲ್ಲಿ ವರುಣ ರಾಜ, ಇಂದ್ರ ಮರುತ್ತುಗಳಿಗೆ ಒಡೆಯ ಅಂತ ಮುಂದಿನ ಉಲ್ಲೇಖ. ಜಲಾಶಯಗಳಲ್ಲಿ ವರುಣ ಶ್ರೇಷ್ಠ ಅಂತ ಈಗ ಹೇಳಿದಾಗ, ಜಲಾಶಯ ಅಂದ್ರೆ ವಾಟರ್ ಬಾಡಿಗಳು, ಎಲ್ಲಿ ನೀರು ಸಂಗ್ರಹಿತ ಆಗಿರ್ತದೋ ಆ ಜಾಗಗಳು ಅಂತ ಅರ್ಥ. ಅವುಗಳಿಗೆಲ್ಲದಕ್ಕೂ ಕೂಡ ವರುಣ ಅಭಿಮಾನಿಯಾಗಿರ್ತಾನೆ ಅಂತ ಅರ್ಥ ಆಗ್ತದೆ. ವರುಣ ಅಲ್ಲಿ ಸನ್ನಿಹಿತನಾಗಿರ್ತಾನೆ. ನದಿಗಳಲ್ಲಿ ಸಮುದ್ರ ಅಂತ ಹೇಳಿದಾಗ ಸಮುದ್ರ ಅಂದ್ರೂ ವರುಣನೇ, ವರುಣನನ್ನು ಹೊರತುಪಡಿಸಿ ಸಮುದ್ರ ಅಂತನೂರು ಯಾರೂ ಇಲ್ಲ. ಅಲ್ಲಿ ನದಿಗಳಿಗೆ ಆತ ಗಂಡ ಅಂತ ಅರ್ಥ. ಗಂಗಾ ನದಿ ಮೊದಲಾದ ನದಿಗಳಿಗೆ ಆತ ಗಂಡ ಅಂತ ಅದರ ತಾತ್ಪರ್ಯ. ಎಲ್ಲಾ ಜಲಾಶಯಗಳಿಗೆ ವರುಣ ಅಭಿಮಾನಿ ಅಂತ ಮುಂದಿನ ತಾತ್ಪರ್ಯ. ಹೀಗಿಲ್ಲಿ ಹೇಳಿರುವಂತಹ ಶ್ರೇಷ್ಠತೆ ಅಥವಾ ಜ್ಯೇಷ್ಠತೆ ಏನಿದೆ, ಎಲ್ಲಾ ಕಡೆನೂ ಕೂಡ ಒಂದೇ ರೀತಿಯಾದ ಜ್ಯೇಷ್ಠತೆ ಶ್ರೇಷ್ಠತೆ ಏನೂ ಅಲ್ಲ, ಒಂದೊಂದು ಕಡೆ ಒಂದೊಂದು ರೀತಿಯಾಗಿದೆ. ಮರುತಾಮಿಂದ್ರ ಉಚ್ಯತೆ, ಎಲ್ಲ 49 ಜನ ಮರುತುಗಳೇನಿದ್ದಾರೆ ಅವರೆಲ್ಲರಿಗೂ ಕೂಡ ಇಂದ್ರ ಶ್ರೇಷ್ಠ ಅಂತ ಅದರ ತಾತ್ಪರ್ಯ. ಆ ಮರುತ್ತುಗಳು ದಿತಿ ದೇವಿಯಿಂದ ಹುಟ್ಟುವಾಗ ಆಕೆಯ ಸಂಕಲ್ಪ ಏನಿತ್ತು ಅದಕ್ಕೆ ವಿರುದ್ಧವಾಗಿ ಹುಟ್ಟಿದರು. ಇಂದ್ರನಿಗೆ ವಿರೋಧಿಯಾಗುವಂತಹ ಮಕ್ಕಳನ್ನು ಪಡ್ಕೊಳ್ಬೇಕು ಅಂತ ಅವಳ ಇಚ್ಛೆ ಇತ್ತು. ಆದರೆ ಇಂದ್ರನಿಗೆ ಸಹಕಾರಿಯಾಗುವಂತಹ ಮಕ್ಕಳು ಹುಟ್ಟುವಂತ ಪ್ರಸಂಗ ಬಂತು. ಆದ್ರಿಂದ ಅವರು ದೇವರಾಜನ ಅನುಯಾಯಿಗಳಾಗಿಯೇ ಮುಂದುವರೆದರು. ಅದಕ್ಕಾಗಿ ಇಂದ್ರ ಮರುತ್ತುಗಳ ಒಡೆಯ ಅಂತ ಹೇಳ್ತಾರೆ. ಅರ್ಕಃ ಅಧಿಪತಿ ಉಷ್ಣಾನಾಂ ಅಂತ ಮುಂದಿನ ಮಾತು. ಉಷ್ಣ ಪದಾರ್ಥಗಳು, ಉಷ್ಣ ಪದಾರ್ಥ ಅಂದ್ರೆ ತೇಜ ಪದಾರ್ಥಗಳು ಅಂತ ಅರ್ಥ. ಉಷ್ಣ ಅಂದ್ರೆ ನೇರವಾಗಿ ಉಷ್ಣ ಅಂತಾನೆ ಅನುವಾದ ಮಾಡೋದು ಎಷ್ಟೇನು ಸರಿ ಕಾಣಿಸೋದಿಲ್ಲ. ತೇಜಸ್ಸುಗಳು, ಬೆಳಕುಗಳೇನಿವೆ ಆ ಬೆಳಕುಗಳಲ್ಲಿ ಸೂರ್ಯನೇ ಅಧಿಪತಿ. ಅರ್ಕೋಧಿಪತಿ ಋತ್ನಾನಾಂ ಉಷ್ಣಾನಾಂ ಜ್ಯೋತಿಷಾಂ ಇಂದು ಉಚ್ಯತೆ. ಚಂದ್ರ ಆ ನಕ್ಷತ್ರಗಳಿಗೆ ಅಧಿಪತಿ. ಅವನ ಬಗ್ಗೆ ಈ ಹಿಂದೆ ಉಲ್ಲೇಖ ಬಂದಾಯ್ತು, ಮತ್ತು ಈಗ ಇಲ್ಲಿ ಯಾಕೆ ಉಲ್ಲೇಖ ಮಾಡಿದ್ದಾರೆ ಅದನ್ನು ನಾವು ತೀರ್ಮಾನಿಸುವುದು ಕಷ್ಟ. ಅಲ್ಲಿ ನಕ್ಷತ್ರ ಅಂತ ಹೆಸರು ಬಂದಿದೆ, ಇಲ್ಲಿ ಜ್ಯೋತಿಷ್ ಅಂತ ಹೆಸರು ಬಂದಿದೆ. ಜ್ಯೋತಿಷ್ ಅಂದ್ರೆ ನಾವು ಸಾಮಾನ್ಯವಾಗಿ ತಿಳ್ಕೊಳ್ಬಹುದಾದದ್ದು, ಅನೇಕಾನೇಕ ಕೋಟಿಗಟ್ಟಲೆ ನಕ್ಷತ್ರಗಳಿವೆ. ಆ ನಕ್ಷತ್ರಗಳಿಗೆಲ್ಲದಕ್ಕೂ ಕೂಡ ಚಂದ್ರ ಅಧಿಪತಿ ಅಂತ ಅರ್ಥ. ಅವಕ್ಕೆಲ್ಲದಕ್ಕೂ ಜ್ಯೋತಿಷ್ ಅನ್ಬೇಕು. ನಕ್ಷತ್ರ ಅಂದ್ರೆ ಅಶ್ವಿನಿ ಮೊದಲಾದ 27 ಏನಿವೆ ಅವುಗಳನ್ನು ಹೇಳುವಾಗ ನಕ್ಷತ್ರ ಅಂತ ಶಬ್ದವನ್ನು ಹೇಳ್ತಾರೆ ಅಂತ ತಿಳ್ಕೊಳ್ಬಹುದು. ಎಲ್ಲಾ ಪ್ರಾಣಿಗಳಿಗೂ ಕೂಡ ಅಗ್ನಿಯೇ ಅಧಿಪತಿ. ಅಗ್ನಿ ಭೂತಪತಿ ನಿತ್ಯಂ ಅಂತ ಮುಂದಿನ ಮಾತು. ಎಲ್ಲಾ ಪ್ರಾಣಿಗಳಲ್ಲೂ ಕೂಡ ಆ ಅಗ್ನಿಯ ಅಧಿಪತಿ ಅಂತಂದ್ರೆ ಆ ಪ್ರಾಣಿಗಳು ತಿನ್ನುವಂತಹ ಆಹಾರವನ್ನು ಮೊದಲು ಬೇಯಿಸಲಿಕ್ಕೆ, ತಿಂದ ಆಹಾರ ಒಳಗಿದ್ದದ್ದು ಜೀರ್ಣ ಆಗಲಿಕ್ಕೆ ಎಲ್ಲಾ ಹಂತದಲ್ಲೂ ಕೂಡ ಅಗ್ನಿಯ ಉಪಯೋಗವೇ ಇದೆ. ಬ್ರಾಹ್ಮಣಾನ ಬೃಹಸ್ಪತಿ, ಬ್ರಾಹ್ಮಣರಿಗೆ ಬೃಹಸ್ಪತಿ ಅಭಿಮಾನಿ, ಬೃಹಸ್ಪತಿ ಅಧಿಪತಿ ಅಂತಿದೆ. ಬೃಹಸ್ಪತಿ ದೇವರಾಜ್ಯದ ಗುರು. ಅವನು ಬ್ರಾಹ್ಮಣರಿಗೆ ಅಧಿಪತಿ ಅಂದ್ರೆ ಬ್ರಾಹ್ಮಣ್ಯದ ಅಧಿಪತಿ ಅಂತ ಅಷ್ಟನ್ನ ತಿಳ್ಕೊಳ್ಬಹುದು. ಚತುರ್ಮುಖ ಬ್ರಹ್ಮ ಮತ್ತು ವಾಯು ಮೊದಲಾದವರೆಲ್ಲ ಕ್ಷತ್ರಿಯ ವರ್ಣಕ್ಕೆ ಅಭಿಮಾನಿಗಳು. ಕೆಲವು ಗಣದೇವತೆಗಳು, ಮರುತ್ ಗಣಗಳು ಮೊದಲಾದವರೆಲ್ಲ ವೈಶ್ಯಗಣ ವರ್ಣಕ್ಕೆ ಅಭಿಮಾನಿಗಳು. ಬ್ರಾಹ್ಮಣ ವರ್ಣಕ್ಕೆ ಬೃಹಸ್ಪತಿ, ಅಗ್ನಿ ಮೊದಲಾದವರು ಅಭಿಮಾನಿಗಳಿದ್ದಾರೆ. ಹಾಗೆ ಇಲ್ಲೂ ಕೂಡ ಬ್ರಾಹ್ಮಣನ ಬೃಹಸ್ಪತಿ ಅನ್ನೋ ಮಾತಿಗೆ ಹೀಗೆ ಅರ್ಥ ತಗೊಳ್ಬಹುದು. ಓಷಧೀನಾಂಪತಿ ಸೋಮಃ, ಚಂದ್ರನ ಬಗ್ಗೆ ಮತ್ತೆ ಉಲ್ಲೇಖ ಬಂದಿದೆ. ಎಲ್ಲಾ ವನಸ್ಪತಿಗಳೇನಿವೆ ಅವುಗಳಿಗೆ ಆತ ಒಡೆಯ. ಎಲ್ಲಾ ವನಸ್ಪತಿಗಳಿಗೂ ಕೂಡ ಬಲ ಕೊಡುವವನು, ಅವುಗಳಿಗೊಂದು ಸತ್ವ ಕೊಡುವವನು ಅವನೇ ಆಗಿದ್ದಾನೆ. ಹರಿವಂಶದಲ್ಲಿ ಈ ಉಲ್ಲೇಖ ಬಂದಿದೆ. ವನಸ್ಪತಿಗಳ ಸಾಮ್ರಾಜ್ಯಕ್ಕೆ ಚಂದ್ರನನ್ನ ರಾಜನನ್ನಾಗಿ ಮಾಡಿದ ಅಂತದರ ವರ್ಣನೆ ಹರಿವಂಶದಲ್ಲಿ. ಈ ಜಗತ್ತಿನಲ್ಲಿ ಬಲಿಷ್ಠ ಆದಂತಹ ಎಲ್ಲ ದೇವತೆಗಳು, ದೈತ್ಯರು ಮೊದಲಾದವರು ಏನಿದ್ದಾರೆ
ಅವರೆಲ್ಲರಿಗಿಂತಲೂ ಅತ್ಯಂತ ಬಲಿಷ್ಠನಾದವನು ವಿಷ್ಣು. ವಿಷ್ಣುರು ಬಲವತಾಂ ವರಹ. ತ್ವಷ್ಟಾ ಅಧಿರಾಜ ರೂಪಾಣಾಂ ಅಂತ ಮುಂದಿನ ಮಾತು. ರೂಪಕರ್ಮಗಳು, ರೂಪಕರ್ಮಿಗಳು ಅಂದ್ರೆ ಈ ಶಿಲ್ಪಗಳನ್ನು ಕೆತ್ತುವಂಥವ್ರು, ಅವರಲ್ಲಿ ವಿಶ್ವಕರ್ಮ ಮುಖ್ಯನಾಗಿದ್ದಾನೆ. ಮುಂದೆ ಪಶೂನಾಂ ಅಧಿಪತಿ, ಪಶೂನಾಂ ಈಶ್ವರ ಶಿವ. ಶಿವನನ್ನ ಪಶುಪತಿ ಅಂತಲೇ ವರ್ಣನೆ ಮಾಡ್ತಾರೆ. ನಮಃ ಪಶೂನಾಂ ಪತಯೇ ಅಂತ ರುದ್ರಾಧ್ಯಾಯ ಕೂಡ ವರ್ಣನೆ ಮಾಡಿದೆ. ಪಶುಗಳು ಅಂದ್ರೆ ಎಲ್ಲ ಜೀವಗಳು, ಪಶ ಬಂಧನೆ, ಸಂಸಾರ ಬಂಧನದಲ್ಲಿರುವಂತಹ ಎಲ್ಲ ಜೀವರನ್ನು ಕೂಡ ಪಶುಗಳು ಅಂತ ಹೇಳ್ತಾರೆ. ಅವರೆಲ್ಲರಿಗೂ ಕೂಡ ಈ ಶಿವನೇ ಒಡೆಯ. ದೀಕ್ಷಿತಾನಾಂ ತಥಾ ಯಜ್ಞ ದೇವಾನಾಂ ಮಘವಾ ತಥಾ ಅಂತ ಮುಂದಿನ ಮಾತು. ದೀಕ್ಷೆಯನ್ನು ಸ್ವೀಕಾರ ಮಾಡಿದವರಿಗೆ ಯಜ್ಞವೇ ಅಧಿಪತಿ ಅಂತ ಅದರ ಅನುವಾದ ಮಾಡಿದ್ದಾರೆ. ಕೆಲವು ಕಡೆ ದಕ್ಷಿಣಾನಾಂ ತಥಾ ಯಜ್ಞ ಅಂತಲೂ ಹೀಗೆ ಪಾಠ ಇದೆ. ಆ ದಕ್ಷಿಣಾನಾಂ ತಥಾ ಯಜ್ಞ ಅನ್ನೋ ಪಾಠಕ್ಕೆ ಹೀಗೆ ಅನುವಾದ ಮಾಡ್ತಾರೆ, ಈ ಯಜ್ಞಗಳಲ್ಲಿ ದಕ್ಷಿಣೆಯೇ ಶ್ರೇಷ್ಠ ಅಂತ. ಮುಂದೆ ವೇದಾನಾಂ ಸಾಮಯೇವಚ ಅಂತ ಕೆಲವು ಕಡೆ ಪಾಠ, ವೇದಗಳಲ್ಲಿ ಸಾಮವೇದವೇ ಶ್ರೇಷ್ಠ ಅಂತ. ದೇವಾನಾಂ ಮಘವಾ ತಥಾ ಅಂತ ಇನ್ನು ಕೆಲವು ಕಡೆ ಅದೇ ಪಾಠ. ದೇವತೆಗಳಲ್ಲಿ ದೇವರಾಜನಾದಂಥ ಇಂದ್ರ ಶ್ರೇಷ್ಠ ಅಂತ. ವೇದಗಳಲ್ಲಿ ಸಾಮವೇದ ಶ್ರೇಷ್ಠ, ಅದು ಭಗವದ್ಗೀತೆಯಲ್ಲಿ ಬಂದ ಅಂಶವೇ. ಅದರಿಂದ ಆ ವಿಷಯವೂ ಸರಿಯೇ. ವೇದಾನಾಂ ಸಾಮವೇದೋಸ್ಮಿ ಅಂತ ಪರಮಾತ್ಮ ಭಗವದ್ಗೀತಾದಲ್ಲಿ ಹೇಳ್ಕೊಂಡಿದ್ದಾನೆ. ಹಾಗಾದ್ರಿಂದ ಇಲ್ಲಿ ಪಾಠ ಯಾವುದು ಸರಿ ಅನ್ನೋ ತೀರ್ಮಾನ ಮಾಡೋದು ಕಷ್ಟ. ಎರಡಕ್ಕೂ ಅರ್ಥ ಹೇಳಿ ಮುಂದೆ ಹೋಗಬಹುದು ಅಷ್ಟೆ. ದಿಕ್ಕುಗಳಲ್ಲಿ ಉತ್ತರ ದಿಕ್ಕೇ ಶ್ರೇಷ್ಠ. ಎಲ್ಲದಕ್ಕೂ ಅದು ಎಲ್ಲಾ ಕಾರ್ಯಗಳಿಗೂ ಕೂಡ ಉತ್ತರ ದಿಕ್ಕು ಅಂತ ಅನ್ನೋದು ಬಹಳ ಪ್ರಶಸ್ತ. ಆದ್ದರಿಂದ ಉತ್ತರ ದಿಕ್ಕನ್ನು ಶ್ರೇಷ್ಠ ಅಂತ ಹೇಳ್ತಾರೆ. ಉತ್ತರ ಎಂಬ ಶಬ್ದದ ಅರ್ಥವನ್ನ ಮಹಾಭಾರತದ ಉದ್ಯೋಗ ಪರ್ವದ 111ನೇ ಅಧ್ಯಾಯದಲ್ಲಿ ಗರುಡ ಮತ್ತು ಗಾಲವರ ನಡುವೆ ನಡೆದಂತಹ ಒಂದು ಸಂವಾದದಲ್ಲಿ ಹೀಗೆ ವರ್ಣಿಸ್ತಾರೆ. ಯಸ್ಮಾದ್ ಉತ್ತಾರ್ಯತೆ ಪಾಪಾತ್ ಯಸ್ಮಾನ್ ನಿಶ್ರೇಯಸೋಷ್ಣುತೆ ಅಸ್ಮಾದ್ ಉತ್ತಾರಣ ಬಲಾದ್ ಉತ್ತರೇತ್ಯುಚ್ಯತೆ ದ್ವಿಜ ಅಂತ. ಈ ದಿಕ್ಕು ತನ್ನ ಕಡೆಗೆ ಬಂದವರನ್ನ ಪಾಪದಿಂದ ಮುಕ್ತರನ್ನಾಗಿ ಮಾಡ್ತದೆ ಮತ್ತು ಸಕಲ ಶ್ರೇಯಸ್ಸನ್ನು ಕೂಡ ಕೊಡುತ್ತದೆ. ಈ ಉತ್ತಾರಣ ಅಂದರೆ ಪಾಪ ಪರಿಹಾರ ಮಾಡುವ ಕಾರಣ ಮತ್ತು ಶ್ರೇಯಸ್ಸನ್ನು ಕೊಡುವ ಕಾರಣದಿಂದ ಇದಕ್ಕೆ ಉತ್ತರ ಅಂತ ಹೀಗೆ ವರ್ಣನೆ ಮಾಡ್ತಾರೆ. ಹೀಗೆ ಉತ್ತಾರಯತಿ, ಉತ್ತು ಉಪಸರ್ಗ, ತ್ರಿಪ್ಲವರ ತರಣೀಯ ಧಾತು, ನಿಜಂತವಾದ ಧಾತು. ಉತ್ತಾರಯತಿ ಇತಿ ಉತ್ತರ ಅಂತ ಅದನ್ನು ತಿಳ್ಕೋಬಹುದು. ಅಲ್ಲಿಯೇ 26ನೇ ಶ್ಲೋಕ ಹೊಂದಿದೆ. ಈಗ ನಾವು ಮೊದಲು ನೋಡಿದಂತಹ ಶ್ಲೋಕ ಅದು 1ನೇ ಶ್ಲೋಕ. ಮುಂದೆ ನಾವು ನೋಡುವಂಥದ್ದು 26ನೇ ಶ್ಲೋಕ. ಏವಮೇಷಾ ದ್ವಿಜಶ್ರೇಷ್ಠ ಗುಣೈರಣ್ಯೈರ್ದಿಗುತ್ತರ ಉತ್ತರೇತಿ ಪರಿಖ್ಯಾತ ಸರ್ವಕರ್ಮಸು ಚೋತ್ತರ. ಇತರ ದಿಕ್ಕುಗಳ ಗುಣಗಳಿಗಿಂತ ಇದು ಉತ್ತರ, ಉತ್ತಮ, ಉತ್ತರ ಈ ಎರಡು ಶಬ್ದಗಳಿಗೆ ಅರ್ಥ ಒಂದೇ. ಗುಣಗಳು ಈ ದಿಕ್ಕಿನಲ್ಲಿ ಅಧಿಕ ಮತ್ತು ಸರ್ವ ಕರ್ಮಗಳಿಗೂ ಇದು ಪ್ರಶಸ್ತ. ಆದ್ದರಿಂದ ಈ ದಿಕ್ಕು ಶ್ರೇಷ್ಠವಾಗಿರುವುದರಿಂದ ಇದನ್ನು ಉತ್ತರ ಅಂತ ವರ್ಣನೆ ಮಾಡ್ತಾರೆ. ಪ್ರಾತಃ ಸಂಧ್ಯಾವಂದನವನ್ನು ಮತ್ತು ಸಾಯಂ ಸಂಧ್ಯಾವಂದನವನ್ನು, ಪೂಜೆಯನ್ನು ಎರಡನ್ನೂ ಕೂಡ ಉತ್ತರ ದಿಕ್ಕಿಗೆ ಮುಖ ಮಾಡಿ ಸಾಧಕನಾದವನು ಮಾಡಬಹುದು. ಆದರೆ ಸಾಯಂ ಸಂಧ್ಯಾವಂದನವನ್ನು ಪೂರ್ವ ದಿಕ್ಕಿಗೆ ಮಾಡುವುದಾದರೂ ಕೂಡ ಮತ್ತೆ ಅರ್ಘ್ಯ ಪ್ರದಾನವನ್ನ ಪಶ್ಚಿಮ ದಿಕ್ಕಿಗೆ ಕೊಡಬೇಕಾಗ್ತದೆ. ಪೂರ್ವವನ್ನು ಬಿಟ್ಟರೆ ಮತ್ತೆ ಕೆಲವು ದೃಷ್ಟಿಯಿಂದ ಪೂರ್ವಕ್ಕಿಂತಲೂ ಹೆಚ್ಚು ಪ್ರಶಸ್ತವಾದದ್ದು ಈ ಉತ್ತರ ದಿಕ್ಕು ಅಂತ ನಾವು ತಿಳ್ಕೊಳ್ಬಹುದು. ಮುಂದೆ ವಿಪ್ರಾಣಾಂ ಸೋಮೋ ರಾಜ ಪ್ರತಾಪವಾನ್.
ಜ್ಞಾನಿಗಳಾದಂತಹ ಬ್ರಾಹ್ಮಣರೆಲ್ಲರಿಗೂ ಕೂಡ ಈ ಚಂದ್ರನೇ ರಾಜ. ಎಲ್ಲ ರತ್ನಗಳಿಗೂ ಕೂಡ ಕುಬೇರ ಅಧಿಪತಿ, ಅವನು ಸಂಪತ್ತಿನ ದೇವತೆ. ದೇವತಾನ ಪುರಂದರ, ದೇವತೆಗಳಲ್ಲಿ ಇಂದ್ರ ಅಧಿಪತಿ. ಏಷ ಭೂತಪತಿ ಸರ್ಗ ಪ್ರಜಾನಾಂಚ ಪ್ರಜಾಪತಿ, ಎಲ್ಲಾ ಪ್ರಜೆಗಳಿಗೂ ಕೂಡ ಪ್ರಜಾಪತಿ ಅರ್ಥಾತ್ ಚತುರ್ಮುಖ ಬ್ರಹ್ಮನೇ ಅಧಿಪತಿ ಅಂತ ನಾವು ತಿಳ್ಕೊಳ್ಬೇಕು. ಸರ್ವೇಷಾಮೇವ ಭೂತಾನಾಂ ಅಹಂ ಬ್ರಹ್ಮಮಯೋ ಮಹಾನ್ ಭೂತಂ ಪರತರಂ ಮತ್ತಃ ವಿಷ್ಣೋರ್ವಾಪಿ ನ ವಿದ್ಯತೆ. ಈ ಎಲ್ಲ ಪ್ರಾಣಿಗಳಿಗೂ ನಾನೇ ಶ್ರೇಷ್ಠ, ನನಗಿಂತಲೂ ವಿಷ್ಣುವಿನಿಗಿಂತಲೂ ಶ್ರೇಷ್ಠರಾದವರು ಯಾರೂ ಕೂಡ ಇಲ್ಲ. ಈ ವಿಷ್ಣು ಎಲ್ಲರಿಗೂ ರಾಜಾಧಿರಾಜ, ಅವನೇ ಸರ್ವೇಶ್ವರ, ಎಲ್ಲದಕ್ಕೂ ಅವನು ಕರ್ತೃ. ಮನುಷ್ಯರು, ಕಿನ್ನರರು, ಯಕ್ಷರು ಈ ಮೊದಲಾದಂಥ ಸಮಸ್ತ ಜೀವರಾಶಿಗೂ ಕೂಡ ಅವನೇ ಕರ್ತರಾಗಿದ್ದಾನೆ. ಎಲ್ಲಾ ಸ್ತ್ರೀಯರಲ್ಲೂ ಕೂಡ ಪಾರ್ವತಿ ಶ್ರೇಷ್ಠಳು. ಭಗದೇವಾನುಯಾತಾನಾಂ ಸರ್ವಾಸಾಂ ವಾಮಲೋಚನ ಮಾಹೇಶ್ವರಿ ಮಹಾದೇವಿ ಪ್ರೋಚ್ಯತೆ ಪಾರ್ವತೀ ಸಹ ಅಂತ ಶ್ಲೋಕ. ಕೆಲವು ಕಡೆ ಪಾಠ ಭದ್ರಾ ದೇವಾನುಯಾತಾನಾಂ ಸರ್ವಾಸಾಂ ವಾಮಲೋಚನ ಅಂತ ಪಾಠ ಇದೆ. ಪರಮ ಮಂಗಳರಾದಂತಹ ದೇವತೆಗಳನ್ನ ಅನುಸರಿಸುವಂಥ ಈ ಎಲ್ಲ ಸ್ತ್ರೀಯರೇನಿದ್ದಾರೆ, ಅಂದ್ರೆ ದೇವತೆಗಳ ಆರಾಧನೆಯನ್ನು ಮಾಡುವಂಥ ಸ್ತ್ರೀಯರು, ಅವರಲ್ಲಿ ಈ ಪಾರ್ವತಿ ಶ್ರೇಷ್ಠಳು ಅಂತ ಅದರ ತಾತ್ಪರ್ಯ ತಿಳ್ಕೋಬಹುದು. ಭಗದೇವಾನುಯಾತಾನಾಂ ಅನ್ನೋದಕ್ಕಿಂತ ಭದ್ರದೇವಾನುಯಾತಾನಾಂ ಅಂತನ್ನೋದು ಪಾಠವೇ, ಭದ್ರಾ ದೇವಾನುಯಾತಾನಾಂ ಅನ್ನೋ ಪಾಠವೇ ಹೆಚ್ಚು ಯೋಗ್ಯವಾದಂತಹ ಪಾಠ. ಭಗ ಅಂದ್ರೆ ಸೂರ್ಯ ಅಂತ ಅರ್ಥ ಮಾಡಿ, ಸೂರ್ಯನಿಂದ ಅನುಸರಿಸಲ್ಪಟ್ಟ ಸರ್ವ ಸ್ತ್ರೀಯರು ಅಂತ ಅನುವಾದ ಮಾಡಿದ್ದಾರೆ. ಅದ್ಯಾಕೋ ಅಷ್ಟು ಸರಿ ಕಾಣಿಸೋದಿಲ್ಲ. ಸ್ತ್ರೀಯರಲ್ಲಿ ಉಮಾದೇವಿ ಶ್ರೇಷ್ಠಳು ಅಂತನೋ ಅರ್ಥ ಯೋಗ್ಯವಾಗಿದೆ. ಮತ್ತೆ ರತೀನಾಂ ವಸುಮತ್ಯಸ್ತು ಸ್ತ್ರೀಣಾಂ ಅಪ್ಸರಸಃ ತಥಾ, ಸುಂದರ ಸ್ತ್ರೀಯರಲ್ಲಿ, ಸುಖದಾಯಕರಾದಂತಹ ಸ್ತ್ರೀಯರಲ್ಲಿ ಅಪ್ಸರೆಯರೇ ಶ್ರೇಷ್ಠರು ಅಂತ ಅದರ ಅರ್ಥ. ಜಗತ್ತಿನಲ್ಲಿ ಬ್ರಾಹ್ಮಣರಾದವರು ಧರ್ಮವನ್ನು ಪಾಲನೆ ಮಾಡುವಂಥವರು, ಅವರು ಧರ್ಮಕ್ಕೆ ಸೇತುವೆಗಳಂತಿದ್ದವರು, ಅವರನ್ನು ಯಾವತ್ತೂ ರಕ್ಷಿಸಬೇಕು. ರಾಜನ ರಾಜ್ಯದಲ್ಲಿ ಸಜ್ಜನರಾದವರು ದುಃಖಿತರಾದರೆ ಅಂಥ ರಾಜನಿಗೆ ದುರ್ಗತಿ ಆಗ್ತದೆ. ರಾಜನ ಜವಾಬ್ದಾರಿ ಅದು, ಸಜ್ಜನರನ್ನ ಸರಿಯಾಗಿ ನೋಡ್ಕೊಳ್ಳೋದು. ಆ ರಾಜ್ಯದಲ್ಲಿ ಸಜ್ಜನರಿಗೆ ರಕ್ಷಣೆ ಇದ್ರೆ ಆ ರಾಜನಿಗೂ ಕೂಡ ಪರಲೋಕದಲ್ಲಿ ಸುಖ ಇದೆ, ಅದರ ಫಲವನ್ನು ಅವನು ಕೂಡ ಪಡ್ಕೋತಾನೆ. ಮುಂದೆ ಧರ್ಮದ ಲಕ್ಷಣ ಹೇಳ್ತೇನೆ. ಅಹಿಂಸಾ ಅಂತನ್ನೋದು ಎಲ್ಲಾ ಧರ್ಮಗಳಿಗಿಂತಲೂ ಅತ್ಯಂತ ಶ್ರೇಷ್ಠವಾದ ಧರ್ಮ. ಪ್ರಕಾಶರಕ್ಷಣಾ ದೇವಾ ಮನುಷ್ಯಾ ಕರ್ಮರಕ್ಷಣಾ ಅಂತ ಮುಂದಿನ ಶ್ಲೋಕ. ಇಲ್ಲಿ ಅನುವಾದ ಮಾಡೋರು ಒಂದೆರಡು ಅನುವಾದಗಳಲ್ಲಿ ಅಹಿಂಸಾ ಅಂತನ್ನೋದು ಅತ್ಯಂತ ಶ್ರೇಷ್ಠವಾದ ಧರ್ಮ, ಹಿಂಸೆ ಅಂತನ್ನೋದು ಅಧರ್ಮ, ಇಷ್ಟು ಅನುವಾದ ಆದ್ಮೇಲೆ ಪ್ರಕಾಶ ಲಕ್ಷಣಾ ದೇವಾಹ ಅಂತನೂ ಅನುವಾದವನ್ನೇ ಮರೆತು ಬಿಟ್ಟಿದ್ದಾರೆ. ಪ್ರಕಾಶ ಅಂದ್ರೆ ಜ್ಞಾನ ಅಂತ ಅರ್ಥ, ಜ್ಞಾನ ಲಕ್ಷಣಾ ದೇವಾಹ ಅಂತ ಅರ್ಥ. ದೇವತೆಗಳು ಜ್ಞಾನವನ್ನ ಪ್ರಧಾನವಾಗಿ ಹೊಂದಿದಂಥವ್ರು. ವಸ್ತುತಃ ದೇವತೆಗಳೆಲ್ಲರೂ ಭಕ್ತಿಯೋಗಿಗಳೇ, ಆದರೆ ಈ ಜಗತ್ತಿನಲ್ಲಿ ಪರಮಾತ್ಮನನ್ನ ಉಳಿದೆಲ್ಲ ಜೀವರಿಗಿಂತ ಹೆಚ್ಚು ಸರಿಯಾಗಿ ತಿಳಿದವರು ಈ ದೇವತೆಗಳೇ. ಆದ್ರಿಂದ ಪ್ರಕಾಶ ಅಂದ್ರೆ ಜ್ಞಾನ, ಆ ಜ್ಞಾನವೇ ಲಕ್ಷಣವಾಗಿ ಉಳ್ಳಂಥವರು ದೇವತೆಗಳು. ಮನುಷ್ಯ ಕರ್ಮಲಕ್ಷಣ, ಮನುಷ್ಯರು ಕರ್ಮಯೋಗಿಗಳು ಅಂತ ಅರ್ಥ. ಅದಕ್ಕೆ ಜ್ಞಾನಯೋಗಿಗಳು ದೇವತೆಗಳು. ಭಾಗವತ ತಾತ್ಪರ್ಯಾದಿಗಳಲ್ಲಿ ದೇವತೆಗಳನ್ನ ಭಕ್ತಿಯೋಗಿಗಳು ಅಂತನೂ, ಅವರಿಗಿಂತ ಕನಿಷ್ಠರಾದಂತಹ ಈ ಸನಕಾದಿ ಯೋಗಿಗಳನ್ನ ಜ್ಞಾನಯೋಗಿಗಳಂತನೂ, ಮನುಷ್ಯರನ್ನ ಕರ್ಮಯೋಗಿಗಳು ಅಂತನೂ ವರ್ಣನೆ ಮಾಡಿದ್ದಾರೆ.
ಇಲ್ಲಿ ಭಕ್ತಿಯೋಗ, ಜ್ಞಾನಯೋಗ, ಕರ್ಮಯೋಗ ಅಂತ ಮೂರನ್ನು ಪ್ರತ್ಯೇಕವಾಗಿ ಪರಿಗಣನೆ ಮಾಡದೆ ಕರ್ಮಯೋಗ ಮತ್ತು ಜ್ಞಾನಯೋಗ ಅನ್ನೋದನ್ನು ಎರಡನ್ನೇ ಪ್ರಧಾನವಾಗಿ ಹೇಳಿದಂತೆ ಕಾಣಿಸ್ತದೆ. ಆದ್ರಿಂದ ಈ ಮನುಷ್ಯರೆಲ್ಲರೂ ಕೂಡ ಕರ್ಮಯೋಗಿಗಳು, ಮುಂದೆ ದೇವತೆಗಳು ಮತ್ತೆ ಋಷಿಗಳು ಇವರೆಲ್ಲರೂ ಕೂಡ ಜ್ಞಾನಯೋಗಿಗಳು ಅಂತ ನಾವು ಅರ್ಥ ಮಾಡಬಹುದು ಸ್ಥೂಲವಾಗಿ. ಅದರ ಮೂಲಭೂತ ಅದನ್ನು ಮತ್ತಷ್ಟು ವಿವರಣೆ ಮಾಡ್ಲಿಕ್ಕೆ ಹೋದಾಗ ಕರ್ಮಯೋಗ, ಜ್ಞಾನಯೋಗ, ಭಕ್ತಿಯೋಗ ಅಂತ ಮೂರು ಬೇರೆ ಬೇರೆ ಇವೆ. ನಾವು ಈ ಸದ್ಯ ಹೀಗೆ ಎರಡೇ ವರ್ಗೀಕರಣ ಮಾಡಿ ಇಲ್ಲಿ ಹೇಳಿದ್ದಾರೆ ಅಂತ ತಿಳ್ಕೊಳ್ಬಹುದಷ್ಟೇ. ಅಲ್ಲಿಗೆ ಈ ಅಧ್ಯಾಯದ 21ನೇ ಶ್ಲೋಕದ ವಿವರದೊಂದಿಗೆ ಈ ಭಾಗ ಸಮಾಪ್ತವಾಗಿದೆ.